ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆವಿ ಅಡ್ಮಿಷನ್ ಆನ್ಲೈನ್ ಟ್ರಯಲ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಟ್ರಯಲ್ ಪ್ರಾರಂಭವಾಗಿದೆ ಅಂದರೆ ಮೇನ್ ಅಪ್ಲಿಕೇಶನ್ ಕೂಡ 2ರಿಂದ ವಾರದ ಒಳಗಡೆ ಅಪ್ಲಿಕೇಶನ್ ಪ್ರಾರಂಭವಾಗುತ್ತದೆ. ವೆಬ್ಸೈಟ್ ಯಾವುದು ಮತ್ತು ಹೇಗೆ ಟ್ರಯಲ್ ನೀವು ಕೂಡ ನೋಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಸ್ಕೂಲ್ ಲಿಸ್ಟು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ರೀತಿಯಾದ ವೆಬ್ಸೈಟ್ ಓಪನ್ ಮಾಡ್ಕೊಬೇಕು. admission.kvs.gov.in/screen/home ಅಂತ ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ಇಲ್ಲಿ ಇದೆ ನೋಡಿ. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಹೋಗ್ತಿದೆಯಲ್ಲ, ದಿಸ್ ಈಸ್ ಎ ಟೆಸ್ಟಿಂಗ್ ಪೋರ್ಟಲ್. ಪೇರೆಂಟ್ಸ್ ಆರ್ ರಿಕ್ವೆಸ್ಟೆಡ್ ನಾಟ್ ಟು ರಿಜಿಸ್ಟರ್ ಫಾರ್ ದಿ ಅಡ್ಮಿಷನ್ ಆಫ್ ದೇರ್ ವಾರ್ಡ್ ಥ್ರೂ ದಿಸ್ ಪೇಜ್. ಅಂದರೆ ಟ್ರಯಲ್ ನೋಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಸಬ್ಮಿಟ್ ಮಾಡಕ್ಕೆ ಹೋಗಬೇಡಿ, ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಅನ್ನೋ ಮುನ್ಸೂಚನೆಯನ್ನು ನೀಡಿದ್ದಾರೆ. ಇಲ್ಲಿ ನೋಡ್ಬೋದು KVS ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ನೀವು ಕೂಡ ಲೀಸ್ಟ್ ಆಫ್ KVS ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಬೋದು. ನೋಡಿ, ಈ ತರ ಲಿಸ್ಟ್ ಆಫ್ KVS ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಎಲ್ಲಾ ಶಾಲೆಗಳ ಲಿಸ್ಟ್ ಕೂಡ ಓಪನ್ ಆಗುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಬಾಲವಾಟಿಕ 1, ಬಾಲವಾಟಿಕ 3, ಹಾಗೆ ಕ್ಲಾಸ್ 1 ಎಲ್ಲೆಲ್ಲಿ ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಸ್ಕೂಲ್ಗಳಿದಾವೆ ಮತ್ತು ಯಾವ್ಯಾವ ಸ್ಟ್ಯಾಂಡರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ಶಾಲೆಗಳಿದ್ದಾವೆ. ಬೆಂಗಳೂರಲ್ಲಿ ತುಂಬಾ ಅತಿ ಹೆಚ್ಚು ಇದ್ದಾವೆ. ಅದ್ರ ಬಗ್ಗೆ ನೀವೇ ಕೂಡ ಚೆಕ್ ಮಾಡ್ಕೊಬೋದು. ಮೊಬೈಲಲ್ಲೂ ಕೂಡ ನಾನು ತಿಳಿಸಿದ ಹಾಗೆ ಚೆಕ್ ಮಾಡ್ಕೊತಾ ಹೋಗಿ. ಹಾಗೆ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ಇಲ್ಲಿದೆ ನೋಡಿ. ಇದರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭಿಸಬೇಕು. ಅಪ್ಲಿಕೇಶನ್ ಮೇನ್ ವೆಬ್ಸೈಟ್ ಓಪನ್ ಆದಾಗ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಮೊದಲಿಗೆ ರಿಜಿಸ್ಟರ್ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಚೆಕ್ ಬಾಕ್ಸ್ ಬರುತ್ತೆ. ಇಲ್ಲಿದೆ ನೋಡಿ, ಐ ಹ್ಯಾವ್ ರೀಡ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡಬೇಕು. ಅವಾಗ ನೋಡಿ ಇಲ್ಲಿ ಕೇಳುತ್ತೆ ಬಾಲವಾಟಿಕ 1, ಬಾಲವಾಟಿಕ 2, 3 ಕ್ಲಾಸ್ ಯಾವುದಕ್ಕೆ ಅಪ್ಲೈ ಮಾಡ್ತೀರಾ, ಹಾಗೆ ಚೈಲ್ಡ್ ನೇಮು, ಮಿಡಲ್ ನೇಮು, ಹಾಗೆ ಲಾಸ್ಟ್ ನೇಮು, ಹಾಗೆ ಫಿಸಿಕಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅನ್ನೋದ್ರ ಬಗ್ಗೆ, ಮತ್ತೆ ಮಗುವಿನ ಡೇಟ್ ಆಫ್ ಬರ್ತು, ತಂದೆ ತಾಯಿಯ ಡೀಟೇಲ್ಸ್, ಗೌರ್ಮೆಂಟ್ ಜಾಬಲ್ಲಿ ಏನಾರು ಇದ್ದಾರಾ, ಇಮೇಲ್ ID, ಮೊಬೈಲ್ ನಂಬರ್, ಈ ರೀತಿಯಾದ ಕ್ವಶನ್ಸ್ ಅನ್ನ ಕೇಳುತ್ತೆ. ಅವಾಗ ನೀವು ರಿಜಿಸ್ಟರ್ ಅನ್ನು ಮಾಡಬೇಕು. ರಿಜಿಸ್ಟರ್ ಮಾಡಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಹಾಗೆ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಹಾಕಿ ಮುಂದೆ ಕಂಟಿನ್ಯೂ ಮಾಡ್ಬೋದಾಗಿರ್ತದೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಜಾಗದಲ್ಲಿ ಎಲ್ಲ ತಿಳ್ಕೊಬೋದು. ಇಲ್ಲಿದೆ ನೋಡಿ, ಬೇಸಿಕ್ ಇನ್ಫಾರ್ಮೇಶನ್ ಏನೇನು ಬೇಕು: ಚೈಲ್ಡ್ ಫಸ್ಟ್ ನೇಮ್, ಚೈಲ್ಡ್ ಮಿಡಲ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತು, ಹಾಗೆ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ದರೆ, ಆಧಾರ್ ಕಾರ್ಡ್ ನಂಬರ್, ಮದರ್ ಟಂಗು, ಹಾಗೆ KV ಎಂಪ್ಲಾಯ್ ಯಾರಾದರೂ ಇದ್ದರೆ, ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಜೆಂಡರು, ಫ್ಯಾಮಿಲಿ ಇನ್ಕಮ್ ಇಷ್ಟನ್ನ ಮೆನ್ಷನ್ ಮಾಡ್ಬೋದಾಗಿರ್ತದೆ. ಹಾಗೆ ಇಲ್ಲಿ ತೋರಿಸಿದ್ದಾರೆ ನೋಡಿ, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, BPL ಕಾರ್ಡ್ ಇವೆರಡು ಇದ್ದರೆ RTಗೆ ಎಲಿಜಿಬಲ್ ಆಗ್ತೀರಾ. ನೋಡಿ ಇಲ್ಲಿ ತೋರಿಸಿದ್ದಾರೆ ನೋಡಿ, RTE ಟು ರೈಟ್ ಟು ಎಜುಕೇಶನ್ ಕ್ಯಾಟಗರಿ, BPL ಮತ್ತು EWS ಅಂತ ಇದೆಯಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ನೋಡಿ, ಈ ಆಪ್ಷನ್ ಅಲ್ಲಿ ಓದ್ಬೇಕಾದ್ರೆ ನಿಮಗೆ RTE KVL ಇದೆಯಾ ಇಲ್ವೋ ಅನ್ನೋ ಅನುಮಾನ ಇದೆ, ಅದನ್ನು ಓದಿದ್ರೆ ನಿಮಗೆ ಅನುಮಾನ ಈಡೇರುತ್ತೆ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಬೇಕು, ಯಾವ ಕ್ಯಾಸ್ಟ್ ನೀವು ಬರ್ತೀರಾ ಆ ಕ್ಯಾಸ್ಟು. ಹಾಗೆ ಪೇರೆಂಟ್ಸ್ ಡೀಟೇಲ್ಸ್ ಕೇಳುತ್ತೆ. ಪೇರೆಂಟ್ಸ್ ಡೀಟೇಲ್ಸ್ ಅಲ್ಲಿ ಸಿಂಗಲ್ ಪೇರೆಂಟಾ, ಆಮೇಲೆ ಪೇರೆಂಟ್ಸ್ ಫಾದರ್ ಆಗಿ ಮದರ್ ನೇಮ್ ಎಂಟ್ರಿ ಮಾಡಬೇಕು, ನ್ಯಾಷನಾಲಿಟಿ, ಹಾಗೆ ಪರ್ಮನೆಂಟ್ ಅಡ್ರೆಸ್ಸು, ಪಿನ್ ಕೋಡು, ಮೊಬೈಲ್ ನಂಬರು, ಮತ್ತು ಏನು ಕ್ವಾಲಿಫಿಕೇಶನ್ ತಂದೆ ತಾಯಿದು, ಹಾಗೆ ಎಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದೀರಾ, ತಂದೆ ಆಗಲಿ ತಾಯಿ ಆಗಲಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಹಾಗೆ ಚೈಲ್ಡ್ ಸಿಬ್ಲಿಂಗ್ ಅಂದರೆ ಮಕ್ಕಳು ಎಷ್ಟು ಜನ, ಬೇರೆ ಇದು ಬಿಟ್ಟು ಬೇರೆ ಯಾರಾದರೂ KVL ಅಡ್ಮಿಷನ್ ಆಗಿದ್ದಾರಾ, ಇಲ್ಲ ಬೇರೆ ಸ್ಕೂಲಲ್ಲಿ ಓದ್ತಿದ್ದಾರಾ, ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ, ಅದ್ರ ಬಗ್ಗೆ ಎಂಟ್ರಿ ಮಾಡಬೇಕು. ಹಾಗೆ ಚಾಯ್ಸ್ ಆಫ್ ಸ್ಕೂಲ್ಸ್ ಅಲ್ಲಿ 3 ಸ್ಕೂಲನ್ನು ಸೆಲೆಕ್ಟ್ ಮಾಡಬಹುದು. ಒಂದು ವಿದ್ಯಾರ್ಥಿ 5 ಕಿಲೋಮೀಟರ್ ಒಳಗಡೆ ಇರೋರಿಗೆ ಅರ್ಬನ್ ಸಿಟಿ ಅವರು ಅಪ್ಲೈ ಮಾಡಬಹುದು. ರೂರಲ್ ಏರಿಯಾದವರು 8 ಕಿಲೋಮೀಟರ್ ಒಳಗಡೆ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಪ್ಷನ್ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಇದೆ ನೋಡಿ, ಚೈಲ್ಡ್ ಫೋಟೋ, ಬರ್ತ್ ಸರ್ಟಿಫಿಕೇಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇಷ್ಟಿದ್ರೆ ಸಾಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಬೇಕು. ಇಷ್ಟ ಎಂಟ್ರಿ ಮಾಡಾದ್ಮೇಲೆ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಅಲ್ಲಿ ಮತ್ತೊಮ್ಮೆ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದೀವಾ ಅಂತ ಚೆಕ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಡಿಕ್ಲರೇಷನ್ ಅಲ್ಲಿ ಸಬ್ಮಿಟ್ ಮಾಡಿ. ಲಾಸ್ಟ್ ಅಲ್ಲಿ OTP ಬರುತ್ತೆ, ಪ್ರಿಂಟ್ ಔಟ್ ಬರುತ್ತೆ. ಪ್ರಿಂಟ್ ಔಟ್ ನ ಜಾಗೃತವಾಗಿ ಪ್ರಿಂಟ್ ಔಟ್ ತಗೊಳ್ಳಿ, ಇಲ್ಲ ಸೇವ್ ಮಾಡ್ಕೊಳ್ಳಿ. ಇಷ್ಟರಲ್ಲಿ ಅರ್ಜಿ ಪ್ರಾರಂಭವಾಗುತ್ತೆ. ದಾಖಲಾತಿಗಳು ಇಲ್ಲ ಅಂದ್ರೆ ಆದಷ್ಟು ಬೇಗ ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳಿ. ಇದೇ ವೆಬ್ಸೈಟ್ ನಲ್ಲಿ ಬರುತ್ತೆ, ಈ ವೆಬ್ಸೈಟ್ ನಲ್ಲಿ ಸೇವ್ ಮಾಡ್ಕೊಳ್ಳಿ. ಕೇವಲ 2 ದಿನ ಇಲ್ಲ 1 ವಾರದಲ್ಲಿ ಅರ್ಜಿ ಪ್ರಾರಂಭವಾಗೋ ಚಾನ್ಸಸ್ ಇರುತ್ತೆ. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ. ಖಂಡಿತ ಅಪ್ಲಿಕೇಶನ್ ಪ್ರಾರಂಭವಾದ ಮೇಲೆ ಒಂದು ಅಪ್ಲಿಕೇಶನ್ ಹಾಕಿ ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.